ವಿಶ್ವವಿದ್ಯಾಲಯಗಳು ಉದ್ಯಮಗಳನ್ನು ಪ್ರೋತ್ಸಾಹಿಸಬೇಕು ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಹಾಗೂ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿವಿ ಸಂಯುಕ್ತವಾಗಿ ಆಯೋಜಿಸಿದ್ದ ದಕ್ಷಿಣ ವಲಯಗಳ ಕುಲಪತಿಗಳ ಸಮ್ಮೇಳನಕ್ಕೆ ರಾಜ್ಯಪಾಲರು ಇಂದು ಚಾಲನೆ ನೀಡಿದರು. ನೂರಾರು ಕುಲಪತಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಇಂದಿನಿಂದ 2 ದಿನಗಳ ಕಾಲ ಸಮ್ಮೇಳನ ನಡೆಯಲಿದೆ. ಇದೇ ವೇಳೆ ಮಾತನಾಡಿದ ರಾಜ್ಯಪಾಲರು, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಪರಿಸರ ಮತ್ತು ಡಿಜಿಟಲ್ ಒಳಗೊಳ್ಳುವಿಕೆ ಸೇರಿದಂತೆ ವಿವಿಧ ಸವಾಲುಗಳಿಗೆ ಪರಿಹಾರ ನೀಡುವ ನವೋದ್ಯಮಗಳನ್ನು ವಿಶ್ವವಿದ್ಯಾಲಯಗಳು ಸಕ್ರಿಯವಾಗಿ ಉತ್ತೇಜಿಸಬೇಕು ಅಂತ ಹೇಳಿದ್ರು. ಸ್ವಯಂ ಉದ್ಯೋಗದತ್ತ ಪ್ರೇರೇಪಿಸಿ ರಾಷ್ಟ್ರೀಯ ಅಭಿವೃದ್ಧಿ ಅರ್ಥಪೂರ್ಣ ಕೊಡುಗೆ ನೀಡುವಂತೆ ಮಾಡಬೇಕೆಂದು ಹೇಳಿದರು. शोध, नवाचार, डिजिटल शिक्षा और राष्ट्रीय शिक्षा नीति के प्रभावी क्रियान्वयन में सक्रिय सहयोग कर रहा है। एआईयू खेलों के क्षेत्र में भी उल्लेखनीय योगदान देता रहा है। अखिल भारतीय अंतर विश्वविद्यालय प्रतियोगिताओं के माध्यम से अनेक राष्ट्रीय और अंतर्राष्ट्रीय स्तर के खिलाड़ी देश को दिए हैं, जिन्होंने देश का नाम रोशन किया है। शोध, नवाचार, डिजिटल शिक्षा और राष्ट्रीय ಬೆಂಗಳೂರಿನಲ್ಲಿ ಇಂದಿನಿಂದ 2 ದಿನಗಳ ಕಾಲ ಸಮ್ಮೇಳನ ನಡೆಯಲಿದ್ದು ದಕ್ಷಿಣ ವಲಯಗಳ ಕುಲಪತಿಗಳ ಸಮ್ಮೇಳನ ನಡೆಯಲಿದೆ. ವಿವಿಗಳ ಕಾರ್ಯಕ್ಷಮತೆ ಬಗ್ಗೆ ಗೆಹ್ಲೋಟ್ ಮಾತನಾಡಿದ್ರು. ಒಟ್ಟಾರೆಯಾಗಿ ವಿಶ್ವವಿದ್ಯಾಲಯಗಳು ನವೋದ್ಯಮಗಳನ್ನು ಪ್ರೋತ್ಸಾಹಿಸಬೇಕು ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮಾತನಾಡಿದ್ದು, ಬೆಂಗಳೂರಿನಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಹಾಗೂ ರಾಮಯ್ಯ ಅನ್ವಯಿಕ ವಿಜ್ಞಾನಿಗಳ ವಿವಿ ಸಂಯುಕ್ತವಾಗಿ ಆಯೋಜಿಸಿದ್ದ ದಕ್ಷಿಣ ವಲಯಗಳ ಕುಲಪತಿಗಳ ಸಮ್ಮೇಳನಕ್ಕೆ ರಾಜ್ಯಪಾಲರು ಇಂದು ಚಾಲನೆಯನ್ನ ನೀಡಿದ್ರು. ನೂರಾರು ಕುಲಪತಿಗಳ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಇಂದಿನಿಂದ 2 ದಿನಗಳ ಕಾಲ ಸಮ್ಮೇಳನ ನಡೆಯಲಿದೆ.